ಸಾರಿಗೆ ನೌಕರರು ಹಾಗೆ ಸರ್ಕಾರದ ಜಟಾಪಟಿಗೆ ಇವತ್ತು ಕ್ಲೈಮ್ಯಾಕ್ಸ್ ಬೀಳುತ್ತೆ. ಕ್ಲೈಮ್ಯಾಕ್ಸ್ ಏನು ಅಂತ ಗೊತ್ತಾಗತ್ತೆ. ಇವತ್ತು ಸಭೆಯನ್ನು ಆಯೋಜನೆ ಮಾಡ್ತಾರಾ, ಮತ್ತೆ ಮಾತುಕತೆ ನಡೆಯುತ್ತಾ? ಉನ್ನತ ಮಟ್ಟದ ಸಭೆಯ ನಿರೀಕ್ಷೆಯಲ್ಲಿ ಸಾರಿಗೆ ಮುಖಂಡರಿದ್ದಾರೆ. ಸಾರಿಗೆ ನೌಕರರ ಮುಖಂಡರು ಉನ್ನತ ಮಟ್ಟದ ಸಭೆಯ ನಿರೀಕ್ಷೆಯಲ್ಲಿದ್ದಾರೆ. ಸಾರಿಗೆ ಸಚಿವರು ಸಿಎಂ ಜೊತೆಯಲ್ಲಿ ಸಭೆ ಆಯೋಜಿಸುವ ಭರವಸೆಯನ್ನ ಹೊಂದಿದ್ದಾರೆ. ಅವರು ಸಾರಿಗೆ ಮುಖಂಡರಿಗೆ ಈಗಾಗಲೇ ಕೆಎಸ್ಆರ್ಟಿಸಿ ಎಂಡಿ ಈ ಭರವಸೆಯನ್ನ ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿ ಮುಷ್ಕರ ಮುಂದೂಡೋದಕ್ಕೆ ಅಕ್ರಮ್ ಪಾಷಾ ಮನವಿ ಮಾಡಿದರು ಕೆಎಸ್ಆರ್ಟಿಸಿ ಎಂಡಿ. ಈ ಸಂದರ್ಭದಲ್ಲಿ ಉನ್ನತ ಮಟ್ಟದ ಸಭೆಯ ಆಯೋಜನೆಯ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಇವತ್ತು ಆ ಭರವಸೆ ಈಡೇರುತ್ತಾ? ಸಭೆ ನಡೆಯುತ್ತಾ? ಆ ಸಭೆಯಲ್ಲಿ ಆಗುವಂತಹ ಸಂಧಾನ ಸಕ್ಸಸ್ ಆಗತ್ತಾ? ಸಾರಿಗೆ ನೌಕರರ ಮುಷ್ಕರ ಹಿಂಪಡೆಯಲಾಗತ್ತಾ ಅಥವಾ ನಾಳೆ ಈಗ ಅಂದುಕೊಂಡಂತೆಯೇ ಮುಷ್ಕರ ನಡೆಯುತ್ತಾ? ಒಂದು ವೇಳೆ ನಾಳೆ ಮುಷ್ಕರ ನಡೆಯೋದೇ ಆದರೆ ಇವತ್ತು ತಡರಾತ್ರಿಯಿಂದಲೇ ವಾಹನ ಸಂಚಾರಗಳು ಬಂದಾಗತ್ತೆ. ರಾತ್ರಿ ಹೊರಟಂತಹ ಬಸ್ಗಳು ಬೆಳಗ್ಗೆ ನಿಲ್ದಾಣಕ್ಕೆ ಬಂದು ತಲುಪಿದರೆ ಅಲ್ಲಿಗೆ ಮುಗಿತು, ಮತ್ತು ಬಸ್ಗಳು ಕದಲಲ್ಲ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಇನ್ನು ತಡರಾತ್ರಿಯ ನಂತರ ಹೊರಡಬೇಕಾದಂತಹ ಯಾವ ಬಸ್ಗಳು ಕೂಡ ನಿಲ್ದಾಣಗಳಿಂದ ಹೊರಡೋದಿಲ್ಲ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಸಾರಿಗೆ ನೌಕರರ ಮುಖಂಡರು, ಸಾರಿಗೆ ನೌಕರರ ಸಮಿತಿಯ ಮುಖಂಡರು ನೀಡಿರುವಂಥದ್ದು. ಇದರ ಬೆನ್ನಲ್ಲೇ ಇವತ್ತು ಏನು ಸಿಎಂ ಹಾಗೆ ಸಾರಿಗೆ ಸಚಿವರ ಜೊತೆಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಬೇಕು ಅಂಥೇಳಿ ಮುಖಂಡರು ಆಗ್ರಹಿಸಿದ್ದಾರೆ. ಆ ಸಭೆ ಇವತ್ತು ನಡೆಯುತ್ತಾ ಅನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ನೆಗೋಷಿಯೇಷನ್ಸ್ ನಡೀತಾ ಇದೆ, ಆದರೆ ಅದು ವರ್ಕೌಟ್ ಆಗ್ತಾ ಇಲ್ಲ. ಸಾರಿಗೆ ನೌಕರರ ಬೇಡಿಕೆಗಳು ಏನು ಅಂತೇಳಿ ನೋಡೋದಾದರೆ, ತಾತ್ಕಾಲಿಕವಾಗಿ ಮುಷ್ಕರವನ್ನು ಕೈಬಿಡುವಂತೆ ಕೆಎಸ್ಆರ್ಟಿಸಿ ಎಂಡಿ ಮನವಿ ಮಾಡಿದ್ದಾರೆ. ಕಳೆದ ರಾತ್ರಿ ಸಾರಿಗೆ ಮುಖಂಡರ ಜೊತೆ ಸಭೆ ನಡೆಸಿದ್ರು ಅಕ್ರಮ್ ಪಾಷಾ. ಸಂಧಾನ ಸಭೆ ವಿಫಲಗೊಂಡ ಬಳಿಕ ಮತ್ತೆ ಸಭೆ ನಡೆಸಿದ್ದ ಕೆಎಸ್ಆರ್ಟಿಸಿ ಎಂಡಿ ಅವರು ಏಪ್ರಿಲ್ 25ಕ್ಕೆ ಮತ್ತೊಮ್ಮೆ ಸಭೆ ಮಾಡೋದಾಗಿ ಕಾರ್ಮಿಕ ಆಯುಕ್ತರು ತಿಳಿಸಿದ್ದಾರೆ. ಸಭೆಯ ಬಳಿಕ ಮುಂದಿನ ನಿರ್ಧಾರ ಮಾಡಿ ಅಂಥೇಳಿ ಅಕ್ರಮ್ ಪಾಷಾ ಅವರು ಸಲಹೆಯನ್ನು ಕೊಡ್ತಾರೆ. ಇವತ್ತು ಸಿಎಂ ಅಥವಾ ಸಚಿವರು ನಮ್ಮ ಜೊತೆಯಲ್ಲಿ ಮಾತಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಸಾರಿಗೆ ಮುಖಂಡರು ಬೇಡಿಕೆಯನ್ನು ಇಟ್ಟಿದ್ದಂಥದ್ದು. ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಬಳಿ ಈ ಬೇಡಿಕೆಯನ್ನು ಕಾರ್ಮಿಕರು ಇಟ್ಟಿದ್ದರು. ಹೀಗಾಗಿ ಇವತ್ತು ಸಂಜೆಯ ಒಳಗೆ ಕೆಎಸ್ಆರ್ಟಿಸಿ ಎಂಡಿ ಜೊತೆ ಮತ್ತೊಂದು ಸುತ್ತಿನ ಸಭೆ ನಡೆಯುವ ಸಾಧ್ಯತೆ ಇದೆ. ಸಚಿವರ ಜೊತೆಯಲ್ಲಿ ಅಥವಾ ಸಿಎಂ ಜೊತೆಯಲ್ಲಿ ನಡೆಯುತ್ತಾ ಅನ್ನೋದನ್ನು ಕೂಡ ನೋಡಬೇಕು. ಇದ್ರ ಬಗ್ಗೆ ನ್ಯೂಸ್ ಫಸ್ಟ್ಗೆ ಜಂಟಿ ಕ್ರಿಯಾ ಸಮಿತಿ ಮಾಹಿತಿಯನ್ನು ಕೊಟ್ಟಿತ್ತು. ಈಗಾಗಲೇ ಕಾರ್ಮಿಕ ಆಯುಕ್ತರ ನೇತೃತ್ವದಲ್ಲಿ ಒಂದು ಸುತ್ತಿನ ಸಂಧಾನ ಸಭೆ ನಿನ್ನೆ ನಡೆದಿತ್ತು. ನಿನ್ನೆ ಮಧ್ಯಾಹ್ನ ನಡೆದಂತಹ ಸಭೆಯಲ್ಲಿ ಯಾವುದೇ ಸಂಧಾನ ಆಗದೇ ಇರುವ ಕಾರಣಕ್ಕಾಗಿ ಸಂಧಾನ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಿದ್ರು. ಆಗ ನಮಗೆ ಸಚಿವರು ಅಥವಾ ಸಿಎಂ ಜೊತೆ ಸಭೆ ನಡೆಸಿ ಅಂತೇಳಿ ಡಿಮ್ಯಾಂಡನ್ನು ಮಾಡಿದ್ರು ಕಾರ್ಮಿಕರು. ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭರತ್, ಇವತ್ತು ಸಂಜೆಯ ಒಳಗಡೆ ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತಾ? ಅದು ಸಕ್ಸಸ್ ಆಗುವ ನಿರೀಕ್ಷೆಗಳು ಎಷ್ಟಿದೆ? ಸಚಿವರು ಅಥವಾ ಸಿಎಂ ಯಾವ ರೀತಿಯ ಭರವಸೆಯನ್ನ ಕಾರ್ಮಿಕರಿಗೆ ಕೊಡಬಹುದು ಅಂತ ಇಲ್ಲಿ? ನವೀನ್, ಈಗ ನಿನ್ನೆ ಕಾರ್ಮಿಕರ ಆಯುಕ್ತ ದಿನೇಶ್ ಕುಮಾರ್ ಅವರ ಸಾರಥ್ಯದಲ್ಲಿ ಸಾರಿಗೆ ಮುಖಂಡರ ಜೊತೆ ಸಭೆ ನಡೆಯಿತು. ಆ ಸಭೆಯಲ್ಲಿ ಕೇವಲ ಮುಷ್ಕರವನ್ನ ತಾತ್ಕಾಲಿಕವಾಗಿ ಮುಂದೂಡಿ, ಯಾಕಂತ ಹೇಳಿದ್ರೆ 25ನೇ ತಾರೀಕು ಮತ್ತೊಂದು ಸುತ್ತಿನ ಒಂದು ಸಭೆಯನ್ನ ಮಾಡ್ತೀವಿ, ಆ ಸಭೆಯವರೆಗೂ ಕಾದು ನೋಡುವ ಒಂದು ತಂತ್ರಕ್ಕೆ ನೀವು ಮುಂದಾಗಿ ಸದ್ಯಕ್ಕೆ ಮುಷ್ಕರವನ್ನ ಮುಂದೂಡಿ ಅನ್ನೋ ಒಂದು ಬೇಡಿಕೆಯನ್ನಷ್ಟೇ ಕಾರ್ಮಿಕ ಆಯುಕ್ತರು ಇಟ್ಟಿದ್ರು. ಹಾಗಾಗಿ ಕಾರ್ಮಿಕರು ಇದಕ್ಕೆ ಒಪ್ಕೊಂಡಿಲ್ಲ. ನಮಗೆ ಸಿಎಂ ಆಗಲಿ ಅಥವಾ ಸಾರಿಗೆ ಸಚಿವರಾಗ್ಲಿ ಅವ್ರ ಜೊತೆ ನಮಗೆ ಸಭೆ ಆಗ್ಲೇಬೇಕು, ಸಭೆ ಆಗಿ ಅವರು ನಮಗೆ ಭರವಸೆ ಕೊಟ್ಟರೆ ಅಷ್ಟೇ ನಾವು ಮುಂದೂಡುವಂತ ಒಂದು ಯೋಚನೆ ಮಾಡ್ತೀವಿ ಅಂತೇಳಿ ನಿನ್ನೆಯ ಸಭೆ ವಿಫಲವಾಗಿತ್ತು. ಅದಾದ ನಂತರ ನಿನ್ನೆ ತಡರಾತ್ರಿ ಅನ್ನೋದಕ್ಕಿಂತ ಕಳೆದ ರಾತ್ರಿ ಸುಮಾರು 8ರಿಂದ 9 ಗಂಟೆಯಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಮತ್ತೊಮ್ಮೆ ಸಾರಿಗೆ ಮುಖಂಡರ ಜೊತೆಲಿ ಮತ್ತೊಂದು ಸುತ್ತಿನ ಒಂದು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲೂ ಕೂಡ ಮುಷ್ಕರವನ್ನ ಮುಂದೂಡಿ ಅನ್ನೋ ಒಂದು ಮನವಿಯನ್ನಷ್ಟೇ ಅವ್ರು ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಾಗಿ ಬೇಡಿಕೆಗಳನ್ನ ಈಡೇರಿಸುವಂತಹ ಭರವಸೆಯನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಸಾರಿಗೆ ನೌಕರರು ಮತ್ತೊಮ್ಮೆ ಅವರು ಇಲ್ಲ, ನಮಗೆ ಸಾರಿಗೆ ಸಚಿವರಾಗ್ಲಿ ಅಥವಾ ಸಿಎಂ ಜೊತೆ ಆಗಲಿ ಸಭೆ ಮಾಡಿ ಅವರಿಂದ ಭರವಸೆ ಕೊಟ್ಟರಷ್ಟೇ ನಾವು ಮುಷ್ಕರವನ್ನ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿ ವಾಪಸ್ ಆಗಿದ್ರು. ಹಾಗಾಗಿ
ಇವತ್ತು ಡೆಡ್ಲೈನ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಸಿಎಂ ಆಗ್ಲಿ ಅಥವಾ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಾಗ್ಲಿ ಅವ್ರ ಜೊತೆಯಲ್ಲಿ ನಮಗೆ ಉನ್ನತ ಮಟ್ಟದ ಸಭೆ ಆಗಬೇಕು, ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಅವರು ಭರವಸೆಯನ್ನ ಕೊಡಬೇಕು ಲಿಖಿತ ರೂಪದಲ್ಲಿ, ಆಗಷ್ಟೇ ನಾವು ಮುಷ್ಕರವನ್ನ ವಾಪಸ್ ತಗೊಳ್ತೇವೆ ಅಂತೇಳಿ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಹಾಗಾಗಿ ಅಕ್ರಮ್ ಪಾಷಾ ಅವರು ಕೂಡ ಈಗ ಇವತ್ತು ಈ ಒಂದು ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಸಿಎಂ ಅವ್ರ ಜೊತೆ ಆಗ್ಲಿ ಅಥವಾ ಸಾರಿಗೆ ಸಚಿವರ ಜೊತೆ ಆಗ್ಲಿ ಒಂದು ಸಭೆಯನ್ನ ಆಯೋಜಿಸುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತೇನೆ, ಸೊ ಹಾಗಾಗಿ ಸಂಜೆ ಅವರಿಗೆ ಸಮಯ ಕೊಡಿ ಅಂತೇಳಿ ಒಂದು ಕಾಲಾವಕಾಶವನ್ನ ಕೂಡ ಪಡೆದುಕೊಂಡಿದ್ದಾರೆ. ಹಾಗಾಗಿ ಈ ಕಡೆ ಸಾರಿಗೆಯ ನೌಕರರು ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಸಭೆಗೆ ಕರಿಬಹುದು, ಸಭೆಯನ್ನ ಆಯೋಜಿಸಬಹುದು, ಯಾವ ಕ್ಷಣದಲ್ಲಿ ಬೇಕಾದ್ರೆ ಅವರು ಸಭೆಗೆ ಆಹ್ವಾನಿಸಿದ್ರು ಕೂಡ ನಾವು ಸಭೆಗೆ ಹೋಗ್ತೀವಿ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಈಗ ಸಾರಿಗೆ ಮುಖಂಡರಿದ್ದಾರೆ. ಸದ್ಯದ ಮಟ್ಟಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದ ಒಂದು ಸಭೆ ಆಯೋಜನೆ ಆಗಿರುವ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಮತ್ತೊಂದು ಕಡೆ ಸಾಧನಾ ಸಮಾವೇಶ ನಡೀತಾ ಇದೆ ತುಮಕೂರಲ್ಲಿ, ಅಲ್ಲಿ ಸಿಎಂ ಮತ್ತೆ ಸಾರಿಗೆ ಸಚಿವರೆಲ್ಲ ಹೋಗುವಂತಹ ಒಂದು ಸಿಚುವೇಶನ್ ಇದೆ. ಹಾಗಾಗಿ ಅವರು ಆ ಸಾಧನಾ ಸಮಾವೇಶನ ಮುಗಿಸ್ಕೊಂಡು ಬಂದು ಏನಾದ್ರು ಸಾರಿಗೆ ಮುಖಂಡರ ಜೊತೆ ಏನಾದ್ರು ಸಭೆ ಮಾಡ್ತಾರ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಇದೆಲ್ಲದಕ್ಕೂ ಉತ್ತರ ಇವತ್ತಿನ ಸಂಜೆ ಒಳಗೂ ಸಿಗ್ಬೋದು ನವೀನ್. ಯಾಕಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದ ಒಂದು ಸಭೆ ನಿಗದಿಯಾಗಿಲ್ಲ. ಸಭೆಯನ್ನ ಮಾಡಬೇಕು ಅನ್ನೋದಷ್ಟೇ ಈಗ ಕೆಎಸ್ಆರ್ಟಿಸಿ ಎಂಡಿಯ ಪ್ರಯತ್ನ ಆಗಿದೆ. ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಎಂಡಿ ಅವರ ನೇತೃತ್ವದಲ್ಲಿ ಮಿನಿಸ್ಟರ್ ಆಗಲಿ ಅಥವಾ ಸಿಎಂ ಆಗಲಿ ಒಂದು ಸಭೆಯನ್ನ ಕರೀತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಈಗ ಸಾರಿಗೆ ಮುಖಂಡರಿದ್ದಾರೆ. ಒಂದು ವೇಳೆ ಏನಾದರೂ ಸಂಜೆ ವೇಳೆಗೆ ಸಾರಿಗೆ ಸಚಿವರು ಅಥವಾ ಸಿಎಂ ನೇತೃತ್ವದಲ್ಲಿ ಸಭೆ ಆಗ್ಲಿಲ್ಲ ಅಂತ ಅಂದ್ರೆ ನಾವು ಖಂಡಿತವಾಗಿಯೂ ಇವತ್ತಿನ ಮಧ್ಯರಾತ್ರಿಯಿಂದಲೇ ಬಸ್ಗಳನ್ನು ಓಡಿಸೋದಿಲ್ಲ, ನಿಲ್ಲಿಸ್ತೀವಿ. ಬೆಳಗ್ಗೆ 6 ಗಂಟೆಯಿಂದ ಸಂಪೂರ್ಣವಾಗಿ ನಾವು ಬಸ್ಗಳನ್ನ ನಿಲ್ಲಿಸ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಈಗ ಸಾರಿಗೆ ನೌಕರರು ಕೊಟ್ಟಿರುವಂತದ್ದು ನವೀನ್. ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.